RCB ಮೊದಲ ಇನ್ನಿಂಗ್ಸ್ ಅಲ್ಲಿ 190ಕ್ಕೆ 9 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಈಗ ಪಂಜಾಬ್ಗೆ ಟಾರ್ಗೆಟ್ ಇರೋದು 191 ರನ್. 191 ರನ್ ಈಗ RCB ಟಾರ್ಗೆಟ್ ಕೊಟ್ಟಿದೆ. ಇದನ್ನ RCB ಡಿಫೆಂಡ್ ಮಾಡುತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ಈಗ 200ರ ಮೇಲೆ ಹೊಡೆಯುವಂಥ ಸಾಧ್ಯತೆ ಇದು ಅಂತ ಹೇಳಲಾಗ್ತಾ ಇತ್ತು, ಆದರೆ ಅದು ಆಗಲಿಲ್ಲ. ಕೊನೆ ಹಂತದಲ್ಲಿ ವಿಕೆಟ್ ಮೇಲೆ ವಿಕೆಟ್ ಅನ್ನು ಕಳೆದುಕೊಳ್ತು RCB. ಸೊ ಹಂಗಾಗಿ 191 ರನ್ ಅಂದರೆ ಹತ್ತತ್ರ 25ರಿಂದ 30 ರನ್ ಕಡಿಮೆ ಆಗಿದೆ RCB. ಸೊ ಇದನ್ನ ಹೇಗೆ ಡಿಪೆಂಡ್ ಮಾಡುತ್ತೆ RCB ಅಂತೇಳಿ. ಪಂಜಾಬ್ಗೆ ಇದು ಈಸಿ ಟಾರ್ಗೆಟ್. 191 ರನ್ನು ಪಂಜಾಬ್ಗೆ ಅದು ಏನು ಕಷ್ಟ ಏನೂ ಆಗೋದಿಲ್ಲ. ಬಟ್ RCBಯ ಬೌಲಿಂಗ್ ಹೇಗಿರುತ್ತೆ ಅನ್ನುವಂಥ ಪ್ರಶ್ನೆ. ಈಗ RCB ಬೌಲಿಂಗ್ ಫೀಲ್ಡಿಂಗಲ್ಲಿ ಚೆನ್ನಾಗಿ ಮಾಡ್ತು ಅಂತ ಹೇಳಿದ್ರೆ ಇದನ್ನು ಕೊನೆಯ ತನಕ ತೆಗೆದುಕೊಂಡು ಹೋಗ್ಬೋದು ಅಥವಾ ಗೆಲ್ಲಬಹುದು. 15 ಓವರ್ ತನಕ ಚೆನ್ನಾಗಿತ್ತು. ಕಳೆದ 17 ಓವರಿಂದ ಲಾಸ್ಟ್ 3 ಓವರ್ RCBಗೆ ಸರಿಯಾಗಿ ಆಗಲಿಲ್ಲ, RCB ಕಡೆಗೆ ಬರಲಿಲ್ಲ. 19 ಮತ್ತು 20ನೇ ಓವರ್ 2 ಓವರಲ್ಲಿ ರನ್ನೇ ಬರಲಿಲ್ಲ. ಅಲ್ಲಿ ಲಿವಿಂಗ್ ಸ್ಟೋನ್ ವಿಕೆಟ್ ಹೋಗ್ತಾರೆ, ಜಿತೇಶ್ ಶರ್ಮಾ ಅವರು ವಿಕೆಟನ್ನು ಕೊಡ್ತಾರೆ. ಅದಾದ ನಂತರ 20ನೇ ಓವರಲ್ಲಿ 3 ವಿಕೆಟ್. 20ನೇ ಓವರಲ್ಲಿ ಕೇವಲ 3 ರನ್ ಮಾತ್ರ RCB ತೆಗೆದುಕೊಳ್ಳುತ್ತೆ. 3 ವಿಕೆಟನ್ನು ಕೊಡ್ತಾರೆ ಪಂಜಾಬ್ಗೆ ಫೈನಲ್ ಓವರಲ್ಲಿ, 20ನೇ ಓವರಲ್ಲಿ. ಸೊ RCBಯ ಒಂಥರ ಬ್ಯಾಟಿಂಗ್ ಲೈನಪ್ ಕಡಿಮೆ ಆಯಿತು ಅಂತ ಅನ್ಸುತ್ತೆ. 200 ಮೇಲೆ ಇದ್ದರೆ ಬಹುಶಃ ಏನೋ ಒಂದು ಪ್ರಯತ್ನ ಮಾಡಬಹುದಾಗಿತ್ತು. ಬಟ್ ಈ ಟಾರ್ಗೆಟ್ ಏನು ಕಮ್ಮಿ ಏನಿಲ್ಲ, ಆದರೆ ಬಟ್ ಚೆನ್ನಾಗಿ ಆಡಬೇಕು RCB. 18 ವರ್ಷದ ನನಸು ಆಗಬೇಕು ಅಂತ ಹೇಳಿದ್ರೆ ಎದ್ದು ಬಿದ್ದು ಫೀಲ್ಡಿಂಗ್ ಮಾಡಬೇಕಾಗತ್ತೆ. ಅದು ಆಗತ್ತಾ ಅನ್ನುವಂಥ ಪ್ರಶ್ನೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಆರಂಭದಲ್ಲಿ ಈ ಪಿಚಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ 200+, 210, 220 ಇದ್ರೆ ಓಕೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ RCB ಟಾರ್ಗೆಟ್ ಕೊಟ್ಟಿದ್ದು 191. ಬಟ್ ಈಗ ಚಾಲೆಂಜ್ ಇರೋದು RCBಗೇನೆ. ಸೊ ಇದನ್ನು ಡಿಪೆಂಡ್ ಮಾಡಬಹುದಾ ಹೇಗೆ ಅಂತ? ಖಂಡಿತ ಕುಮಾರ್, ಇದು ಡಿಪೆಂಡ್ ಮಾಡ್ಕೊಳ್ಳೋಂಥ ಸ್ಕೋರ್ ಇದೆ ಇಲ್ಲಿ. ಯಾಕಂದರೆ ಆರಂಭದಲ್ಲಿ ನಾವು ನೋಡಿದಾಗ ಪಿಚ್ ರಿಪೋರ್ಟನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಪಿಚ್ಚಲ್ಲಿ ಬಿಗ್ ಸ್ಕೋರ್ ಬರುತ್ತೆ, 220, 240ವರೆಗೂ ಲೆಕ್ಕಾಚಾರವನ್ನು ಹಾಕ್ತಾಯಿದ್ರು. ಆದರೆ ಅಲ್ಲಿ ಆ ಬಾಲಿಂಗ್ ಬಿಡ್ತಾ ಇರುವಂಥ ಸನ್ನಿವೇಶವನ್ನು ನೋಡಿದ್ರೆ, ಬಾಲಿಂಗ್ ಆಗ್ತಾ ಇರುವಂಥದ್ದನ್ನು ನೋಡಿದ್ರೆ ಸ್ಲೋ ಬಾಲಲ್ಲಿ ತುಂಬ ವರ್ಕ್ ಆಗ್ತಾ ಇದೆ. ಸ್ಲೋ ಬಾಲಿಗೆ ಆಡೋಕ್ಕಾಗ್ತಾ ಇಲ್ಲ. ಬಾಲ್ ಬಿದ್ದ ಮೇಲೆ, ಪಿಚ್ ಆದಮೇಲೆ ಸ್ಲೋ ಆಗಿ ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಸ್ವಿಂಗ್ ಕೂಡ ಕಾಣಿಸ್ತಾ ಇದೆ. ಹೀಗಾಗಿ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಹೊಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಿಲ್ಲಿ ಸ್ಪಷ್ಟವಾಗಿದೆ. ಕರೆಕ್ಟಾಗಿ ಟೈಮಿಂಗ್ ಆಗಬೇಕು. ಟೈಮಿಂಗ್ ಆದಮೇಲೂ ಸಹಿತ ಅಷ್ಟು ಶಕ್ತಿ ಹಾಕಿ ಹೊಡೆದ್ರೆ ಮಾತ್ರ ಬೌಂಡ್ರಿ ಹೋಗುವಂಥ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಈ ಫೈನಲ್ನಲ್ಲಿ RCBಗೆ ಈ ಮಾಡಿರುವಂಥ ಸ್ಕೋರ್ ಡಿಪೆಂಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅನ್ನೋಂಥ ಒಂದು ಸನ್ನಿವೇಶ ಕಾಣಿಸ್ತಾ ಇದೆ. 190 ಸ್ಕೋರ್ ಮಾಡಿದ್ದಾರೆ. 191 ಟಾರ್ಗೆಟ್ ಏನು ಭಾಳ ಚಿಕ್ಕದೇನಲ್ಲ. ಇದನ್ನು ಡಿಪೆಂಡ್ ಮಾಡ್ಕೋಬೋದು. RCBಗೆ ಭಾಳ ಪ್ರಮುಖವಾಗಿ ಇಲ್ಲಿರೋದು ಏನಂತಂದರೆ, ಆರಂಭದಲ್ಲಿ ಇಷ್ಟು ಬಲವಾದ ಬ್ಯಾಟಿಂಗ್ ಲೈನಪ್ ಇದೆ. ಎಲ್ಲರೂ ಕೂಡ ಸಂಘಟಿತವಾದಂಥ ಬ್ಯಾಟಿಂಗ್ ಇವತ್ತು ಪ್ರದರ್ಶನ ಕಂಡುಬಂದಿದೆ. ಆರಂಭದಿಂದ ಎಲ್ಲರೂ ಕೂಡ 20, 25, 30, 35, 45ರವರೆಗೆ 43ರವರೆಗೆ ಹೈಯೆಸ್ಟ್ ಸ್ಕೋರ್ ಆಗಿದೆ. ಎಲ್ಲರೂ ಕೂಡ ಬ್ಯಾಟಿಂಗ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಕನೆಕ್ಟ್ ಆದರೂ ಸಹಿತ ಬಾಲ್ ಹೊರಗಡೆ ಹೋಗ್ತಾ ಇರಲಿಲ್ಲ. ನಾವು ನೋಡಿದ್ವಿ, ಪ್ರತಿಯೊಬ್ಬರು ಆಡಿದಂಥ 6 ಹೊಡೆದಂಥ ಶಾಟನ್ನು ನೋಡಿದಾಗ ಅಷ್ಟು ಟೈಮಿಂಗ್ ಆಗಿರಬೇಕು ಮಾತ್ರ ಅಲ್ಲ, ಅಷ್ಟು ಬಲವಾಗಿ ಹೊಡೆದ್ರೆ ಮಾತ್ರ ಸಿಕ್ತು ಹೋಗ್ತಾ ಇದೆ ಅಂತ ಒಂದು ಸನ್ನಿವೇಶ ಇಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಈ ಒಂದು ನೋಡಿದಾಗ 190 ಸ್ಕೋರನ್ನು ಖಂಡಿತವಾಗಿಯೂ ನಮ್ಮ RCB ಬೌಲಿಂಗ್ ಲೈನಪ್ ಅಷ್ಟು ಬಲವಾಗಿರೋ ಕಾರಣಕ್ಕಾಗಿ ಜೋಶ್ ಹೇಜಲ್ವುಡ್ ಮೇಲೆ ಭಾಳ ನಂಬಿಕೆ ಇದೆ. ಎಲ್ರಿಗೂ ಕೂಡ ಭರವಸೆ ಇದೆ. ಮತ್ತು ನಮ್ಮ ಭುವನೇಶ್ವರ್ ಕುಮಾರ್ ಕೂಡ ಸ್ವಿಂಗ್ ಮಾಸ್ಟರ್, ಅವ್ರ ಮೇಲೂ ಕೂಡ ಭಾಳ ನಂಬಿಕೆ ಇದೆ. ಇನ್ನು ಸ್ಪಿನ್ ಕೂಡ ಅಲ್ಲಿ ವರ್ಕ್ ಆಗ್ತಾ ಇದೆ. ಚಹಲ್ ಬೌಲಿಂಗ್ನಲ್ಲಿ ಅವರಿಗೆ ಬೌಲಿಂಗ್ ಮಾಡಿದ ಸಂದರ್ಭದಲ್ಲಿ ಅಷ್ಟಾಗಿ ಹೊಡಿಲಿಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಅಂದರೆ ಚಹಲ್ ಮೇಲೂ ಕೂಡ ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ರೂ ಸ್ಪಿನ್ ವರ್ಕ್ ಆಗ್ತಾ ಇದೆ ಅಲ್ಲಿ. ಈ ಕಾರಣಕ್ಕಾಗಿ ಕೃಣಾಲ್ ಪಾಂಡ್ಯ, ಶ್ರೇಯಸ್ ಶರ್ಮಾ ಇಬ್ಬರದು ಕೂಡ ಬಾಲಿಂಗ್ ವರ್ಕ್ ಆಗುತ್ತೆ ಅನ್ನೋಂಥ ವಿಶ್ವಾಸ ಕಾಣಿಸ್ತಾ ಇದೆ. ಈ ಪಿಚ್ಚನ್ನು ನೋಡಿದಾಗ ಹೇಮಕುಮಾರ್, ಇವತ್ತಿನ ಪಿಚ್ಚು ಬೌಲಿಂಗಿಗೆ ತುಂಬ ಸಹಕಾರಿಯಾದಂತೆ ಕಂಡು ಬರ್ತಾ ಇದೆ. ಲೈನ್ ಆ್ಯಂಡ್ ಲೆಂತನ್ನು ಕಾಪಾಡಿಕೊಂಡ್ರೆ ಖಂಡಿತವಾಗಿಯೂ ಸಹಿತ RCBಗೆ ಕನಿಷ್ಠ 40ರಿಂದ 50 ರನ್ಗಳ ಅಂತರದಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಇದ್ದಂತೆ ಕಾಣಿಸ್ತಾ ಇದೆ ಹೇಮಕುಮಾರ್. ಒಂದು ಸನ್ನಿವೇಶ ನೋಡಿದ್ರೆ, ಸ್ಕೋರನ್ನು ನೋಡಿದಾಗ. ಓಕೆ ಥ್ಯಾಂಕ್ ಯು ಜನಾರ್ದನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.